ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ. ತಪ್ಪದೇ ಕೇಳಿ. ಪ್ರತಿ ಬುಧವಾರ ಬೆಳಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50 ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ಆರೋಗ್ಯ ದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಇವತ್ತಿನ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಮಾಡುವ ತಾಯಿಯ ಆರೋಗ್ಯ, ಪೌಷ್ಟಿಕ ಆಹಾರ ಹಾಗೂ ಕುಟುಂಬ ಮತ್ತು ಸಮಾಜದ ಬೆಂಬಲವನ್ನು ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಿಸರ್ಗರವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಮೇಡಮ್, ನಾವು ಆಗಸ್ಟ್ ತಿಂಗಳ ಮೊದಲನೇ ವಾರದಲ್ಲಿ ಒಂದು ಸ್ತನ್ಯಪಾನ ಸಪ್ತಾಹ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಸೊ ಅದೇ ಒಂದು ನಿಟ್ಟಿನಲ್ಲಿ ನಾವು ಆ ಒಂದು ಮುಂದುವರೆದ ಭಾಗವಾಗಿ ಸ್ತನ್ಯಪಾನ ಮಾಡುವ ತಾಯಿಯ ಆರೋಗ್ಯ, ಪೌಷ್ಟಿಕ ಆಹಾರ ಮತ್ತು ಕುಟುಂಬದ ಮತ್ತು ಸಮಾಜದ ಬೆಂಬಲ ಕುರಿತು ಇವತ್ತು ಮಾತನಾಡ್ತಿದ್ದೀವಿ. ಮೊದಲನೇದಾಗಿ ಮೇಡಮ್, ಈ ಒಂದು ಸ್ತನ್ಯಪಾನ ಮಾಡುವ ತಾಯಿಯು ಪ್ರತಿದಿನ ಯಾವ ರೀತಿಯ ಒಂದು ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಬೇಕು ಮೇಡಮ್? ಈಗ ಸ್ತನ್ಯಪಾನ ಮಾಡುವ ತಾಯಂದಿರು ಆಹಾರದಲ್ಲಿ ಏನಂತಂದರೆ, ಯಾಕಂದರೆ ಅವರು ಏನು ಆಹಾರ ತಿಂತಾರೋ ಅದು ಮಗುವಿನ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಯಾಕಂದರೆ ನಾವು ಮೊದಲು 6 ತಿಂಗಳಲ್ಲಿ ಮಗುವಿಗೆ ತಾಯಿ ಹಾಲು ಅಷ್ಟೇ ಕೊಡಿ ಅಂತ ಹೇಳ್ತೀವಿ. ತಾಯಿ ಹಾಲು ಬಿಟ್ಟು ಬೇರೆ ಏನೂ ಇಲ್ಲ. ಸೊ ತಾಯಿ ಏನೇನೆಲ್ಲ ಪೌಷ್ಟಿಕ ಆಹಾರ ತಿಂತಾರೆ ಅದು ಮಗುವಿನ ಬೆಳವಣಿಗೆಗೂ ಕೂಡ ಇಂಪಾರ್ಟೆಂಟ್. ಮತ್ತು ತಾಯಿಗೆ ಯೂಶಲಿ ಏನಂತ ಹೇಳಿದರೆ ಪ್ರೆಗ್ನೆನ್ಸಿ ನಂತರ ಅಂದರೆ ಬಾಣಂತಿ ಟೈಮಲ್ಲೂ ಕೂಡ ಕೆಲವೊಂದು ಪೌಷ್ಟಿಕಾಂಶದ ಕೊರತೆಗಳು ಇರುತ್ತೆ. ಸೊ ಅವ್ರಿಗೆ ಕೂಡ ಅದು ಹೆಲ್ಪ್ ಆಗುತ್ತೆ. ಅಂದರೆ ಅವ್ರ ಆರೋಗ್ಯ ಕೂಡ ಚೆನ್ನಾಗಿ ಅಂದರೆ ಇರೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಸೊ ನಾವೇನು ಹೇಳಿದ್ರೆ ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಿ. ಅಂದರೆ ಸಮತೋಲನವಾದ ಆಹಾರ ತಿನ್ನಬೇಕು ಅಂತ. ಹಂಗಂದ್ರೆ ಏನು ಅಂದರೆ ಇಷ್ಟು ಅಂಶದ್ದು ಕಾರ್ಬೋಹೈಡ್ರೇಟ್ಸ್ ಅಂತ ಅಂದರೆ ಎನರ್ಜಿ ಕೊಡೋವಂಥದ್ದು, ಅಂದರೆ ಶಕ್ತಿ ಕೊಡೋವಂಥದ್ದು. ಇನ್ನಿಷ್ಟು ಅಂಶದಲ್ಲಿ ಪ್ರೋಟೀನ್ ಅಂತ ಹೇಳ್ತೀವಿ. ಇನ್ನು ಇಷ್ಟು ಭಾಗ ಫ್ಯಾಟ್ ಅಥವಾ ಮಿನರಲ್ಸ್, ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಸೊ ಅದೇ ಹೇಗೆ ಅಂತ ಹೇಳಿದ್ರೆ ಅವ್ರದ್ದು ತಿನ್ನೋದ್ರಲ್ಲಿ ಒಂದು ಪ್ಲೇಟ್ ಅಂತ ತೊಗೊಂಡ್ರೆ ಅದರಲ್ಲಿ ನಾವು ಅರ್ಧ ಭಾಗ ಅಂತ ಡಿವೈಡ್ ಮಾಡ್ತೀವಿ. ಮತ್ತೆ ಅದನ್ನ ಅರ್ಧ ಭಾಗ ಅಂದರೆ ಕಾಲ್ ಭಾಗ ಇರುತ್ತೆ. ಸೊ ಕಾಲ್ ಭಾಗದಲ್ಲಿ ಅವರು ಈಗ ಅನ್ನ ತಿಂತಾರೆ ಅಂದರೆ ರೈಸ್, ಅದರಲ್ಲಿ ಅವ್ರಿಗೆ ಎನರ್ಜಿ ಸಿಗುತ್ತೆ. ಇನ್ನು ಕಾಲ್ ಭಾಗದಲ್ಲಿ ಪ್ರೋಟೀನ್ ಅಂಶ. ಪ್ರೋಟೀನ್ ಅಂತ ಅಂದರೆ ಏನು? ಕಾಳುಗಳು, ಹಾಲು, ಮೊಟ್ಟೆ. ಈಗ ಮಾಂಸ ತಿನ್ನೋವಂಥವ್ರು ಮೀನು ಅಥವಾ ಬೇರೆ ರೀತಿ ಏನಾದರೂ ಮಾಂಸ, ಚಿಕನ್ ಅಂಥದ್ದು. ಅದ್ರ ಜೊತೆಯಲ್ಲಿ ಈಗ ಪನ್ನೀರು ಅಂಥದ್ದೆಲ್ಲ ಪ್ರೋಟೀನ್ ಅಂಶ ಇರುತ್ತೆ ಅದರಲ್ಲಿ. ಇನ್ನು ಕಾಲ್ ಭಾಗದಲ್ಲಿ ಎಲ್ಲ ಮೊಳಕೆ ಕಾಳುಗಳು ಅಂಥದ್ದು, ಅದು ಕೂಡ ಪ್ರೋಟೀನಿಗೆ ಸೇರುತ್ತೆ. ಇನ್ನು ಕಾಲ್ಭಾಗದಲ್ಲಿ ಅಂದರೆ ಸೊಪ್ಪು, ಎಲ್ಲ ರೀತಿಯ ಹಸಿರು ಸೊಪ್ಪುಗಳು, ತರಕಾರಿಗಳು ಎಲ್ಲವನ್ನ ಸೇವಿಸಬೇಕು. ಮತ್ತು ಇನ್ನು ಕಾಲ್ಭಾಗದಲ್ಲಿ ಅಂತ ಹೇಳಿದ್ರೆ ಬೇರೆ ಏನಾದರೂ ಅವ್ರದ್ದು ಸಿಹಿ ಪದಾರ್ಥ ಏನಾದರೂ ಸ್ವಲ್ಪ ತಿನ್ನುವಂಥದ್ದು. ಇದ್ರ ಜೊತೆಗೆ ನೀರು, ದ್ರವ್ಯ ಎಷ್ಟು ಇಂಪಾರ್ಟೆಂಟ್ ಅಂದರೆ ಈಗ ತಿಂತಾರೆ, ತಿಂದಿದ್ದು ಆಹಾರ ಜೀರ್ಣ ಆಗಬೇಕಲ್ಲ. ಜೀರ್ಣ ಆಗಬೇಕು ಅಂತಂದರೆ ದೇಹಕ್ಕೆ ನೀರಿನ ಅವಶ್ಯಕತೆ ಇರುತ್ತೆ. ಸೊ ಈಗ ಬಾಣಂತಿಯರಲ್ಲೆಲ್ಲ ಮನೆಯಲ್ಲಿ ಏನಿದೆ ಅಂತಂದರೆ ನೀರು ಕೊಡಲ್ಲ ಅವ್ರಿಗೆ. ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ, ಮೇಡಮ್ ನೀರು ಕೊಡೋದಿಲ್ಲ ನಮಗೆ, ಬರೀ 1 ಗ್ಲಾಸ್ ಊಟ ಆದಮೇಲೆ ನೀರು ಕೊಡ್ತಾರೆ ಅಷ್ಟೇ. ಅದು ಆ ಥರ ಮಾಡಬಾರ್ದು. ಈಗ ನೀರು ಎಷ್ಟು ಚೆನ್ನಾಗಿ ಕುಡಿತೀರೋ ಅಷ್ಟು ಚೆನ್ನಾಗಿ ಹಾಲು ಬರುತ್ತೆ. ನೀರು ಮತ್ತು ಬಾಣಂತಿಯ ಟೈಮಲ್ಲಿ ರಕ್ತನಾಳದಲ್ಲಿ ಹೆಪ್ಪು ಕಟ್ಟುವಂಥ ಸಮಸ್ಯೆ ಇರುತ್ತೆ. ಈಗ ಪ್ರೆಗ್ನೆನ್ಸಿ ಅಂತ ಹೇಳಿದರೆ ಆಲ್ರೆಡಿ ಪ್ರೆಗ್ನೆನ್ಸಿಯಲ್ಲಿ ದೇಹದಲ್ಲಿ ಕೆಲವು ಬದಲಾವಣೆಗಳಾಗಿರುತ್ತೆ. ಆ ಬದಲಾವಣೆಗಳಿಂದ ಈ ರಕ್ತ ಹೆಪ್ಪು ಕಟ್ಟುವಂಥ ಸಮಸ್ಯೆ ಪ್ರೆಗ್ನೆಂಟ್ ಹೆಂಗಸರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಅದು ಬಾಣಂತಿಗೂ ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಇಂಥ ಸಮಸ್ಯೆಗಳೆಲ್ಲ ಹೆಂಗೆ ಬಗೆಹರಿಸೋದಂದರೆ ಸಣ್ಣ ಪುಟ್ಟ ದೇಹದ ವ್ಯಾಯಾಮಗಳು ಮಾಡಬೇಕು. ಮತ್ತು ಇವಾಗ ಬಾಣಂತಿ ಅಂದರೆ ರೆಸ್ಟ್ ಅಂತ ಅಷ್ಟೇ, ಮನೇಲಿ ಮಲ್ಕೋಬೇಕು, ಎದ್ದೇಳ್ಬೇಕು ಅಷ್ಟೇ. ಆ ಥರ ಇಲ್ಲ. ನಾವು ಯಾವ ತಾಯಂದಿರಿಗೂ ಬೆಡ್ ರೆಸ್ಟ್ ಮಾಡಿ ಅಂತ ಹೇಳಲ್ಲ. ಅವ್ರು ಎದ್ದು ದಿನ ಚಟುವಟಿಕೆಗಳು ಏನಿದೆ ಅದು ಮಾಡುವಂಥದ್ದು. ಈಗ ನಾರ್ಮಲ್ ಡೆಲಿವರಿ ಆಗಿರೋರಿಗೆ ವಿದಿನ್ 1 ವೀಕೇ ಸಣ್ಣ ಪುಟ್ಟ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀವಿ. ಸಿಸೇರಿಯನ್ ಆಗಿರೋರಿಗೆ ಏನು ಅಂತ ಹೇಳಿದ್ರೆ ಇನ್ನೊಂದು ವಾರ ಎಕ್ಸ್ಟ್ರಾ ರೆಸ್ಟ್ ತಗೊಂಡು ಅಟ್ಲೀಸ್ಟ್ ಇನ್ನೊಂದು ವಾರ ಅಂದರೆ ಅವ್ರ ಪ್ರಕಾರ ಅದು 1 ತಿಂಗಳಾಗುತ್ತೆ. 1 ತಿಂಗಳು ಆದ್ಮೇಲಿಂದ ದೇಹದ ಚಟುವಟಿಕೆಗಳೆಲ್ಲ ಸ್ಟಾರ್ಟ್ ಮಾಡಿ. ಮತ್ತೆ ನೀರಿನ ಜೊತೆಗೆ ಮಜ್ಜಿಗೆ, ಮೊಸರು, ಮತ್ತೆ ಎಳ್ನೀರು
ಎಲ್ಲ ಥರ ಜ್ಯೂಸ್ಗಳು, ಯೂಶಲಿ ಜ್ಯೂಸ್ಗಿಂತ ನಾವು ಹಣ್ಣೇ ತಿನ್ನಿ ಅಂತ ಹೇಳ್ತೀವಿ. ಹಣ್ಣಿನಲ್ಲಿ ಸಿಗುವಂಥ ಇದು ಸಾರಾಂಶ ಜ್ಯೂಸಲ್ಲಿ ಸಿಗೋದಿಲ್ಲ. ಹಂಗಾಗಿ ಎಲ್ಲ ಥರದ ಹಣ್ಣುಗಳು, ಕಿತ್ಲೆ ಹಣ್ಣು ಇರ್ಬೋದು, ಸೀಬೆಕಾಯಿ ಇರ್ಬೋದು, ಬಾಳೆಹಣ್ಣು ಇರ್ಬೋದು, ಸೇಬ್ ಇರ್ಬೋದು, ಯಾವುದು ಹಣ್ಣನ್ನ ಇಂಥದ್ದು ತಿನ್ನಬಾರ್ದು ಅಂತ ಇಲ್ಲ. ಅವ್ರ ದೇಹಕ್ಕೆ ಮುಂಚೆಯಿಂದ ಏನು ಒಗ್ಗಿರಲ್ವೋ ಅದನ್ನು ಬಿಟ್ಟು ಇನ್ನು ಎಲ್ಲ ಥರದ ಅವರು ಇದನ್ನು ತಿನ್ಬೋದು, ಊಟನ ತಿನ್ಬೋದು. ಮತ್ತು ಡ್ರೈ ಫ್ರೂಟ್ಸ್ ಅಂತ ಹೇಳ್ತೀವಿ, ಈಗ ಬಾದಾಮಿ ಆಗಿರ್ಬೋದು, ಪಿಸ್ತಾ ಆಗಿರ್ಬೋದು, ಖರ್ಜೂರ, ಅವನ್ನೆಲ್ಲ ಸಣ್ಣ ಪ್ರಮಾಣದಲ್ಲಿ ಒಂದೆರಡು ಅದೆಲ್ಲ ನೀರಲ್ಲಿ ನೆನೆಸಿ ಬೆಳಗ್ಗೆ ಎದ್ದು ತಿನ್ನುವಂಥದ್ದು. ಇವರಲ್ಲೆಲ್ಲ ಸಣ್ಣ ಪುಟ್ಟ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಸಿಗುತ್ತೆ ಅವರಿಗೆ. ಮತ್ತು ಕ್ಯಾಲ್ಶಿಯಂ ಕೊರತೆ ಇರುತ್ತೆ, ಐರನ್ದು ಕೊರತೆ ಇರುತ್ತೆ. ಸೊ ಇದಕ್ಕೆಲ್ಲ ಕ್ಯಾಲ್ಶಿಯಮ್ಗೆ ಅಂದರೆ ಹಾಲು ಕುಡಿಬೇಕು, ಮೊಟ್ಟೆ ತಿನ್ನಬೇಕು, ಮತ್ತು ಎಲ್ಲ ಥರ ಸೊಪ್ಪುಗಳು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ನುಗ್ಗೆ ಸೊಪ್ಪು, ಈ ಎಲ್ಲನೂ ತಿನ್ಬೋದು. ಈಗ ಏನಂತ ಹೇಳಿದ್ರೆ ಬೇರೆ ಕಡೆ ಹಳ್ಳಿ ಪ್ರದೇಶಗಳಿರ್ಬೋದು ಅಥವಾ ಎಜುಕೇಟೆಡೇ ಇರ್ತಾರೆ, ಅವರ ಮನೆಯಲ್ಲೂ ಸಹ ಕೊಡೋದೇನು ಅಂದರೆ ಮೇಡಮ್ ಸಾಂಬಾರು ಕೊಡ್ತಾರೆ, ರೈಸ್ ಕೊಡ್ತಾರೆ ಅಷ್ಟೇ, ಪಲ್ಯ ತರಕಾರಿ ಇಲ್ಲ ಮೇಡಮ್, ಏನೋ ಒಂದು ಪಲ್ಯ ಕೊಡ್ತಾರೆ ಅದಷ್ಟೇ, ಹೀರೆಕಾಯಿ ಒಂದು ಕೊಡ್ತಾರೆ ಅಂತ ಹೇಳ್ತಾರೆ ಪೇಷಂಟ್ಸ್. ಇದು ಬಿಟ್ಟರೆ ಬೇರೆ ಇನ್ನೇನು ಕೊಡಲ್ಲ ಅಂತ. ಸೊ ನಾವು ಹೇಳೋವಂಥದ್ದು ಆ ಥರ ಏನೂ ಇಲ್ಲ, ಕಟ್ ಮಾಡಿ ಅನ್ನೋದಿಂಥದ್ದು ಏನೂ ಇಲ್ಲ. ಎಲ್ಲ ಥರ ಆಹಾರಗಳನ್ನು ಸೇವನೆ ಮಾಡ್ಬೋದು. ಆದಷ್ಟು ಸ್ವೀಟಿನ ಪದಾರ್ಥಗಳು, ಮಸಾಲೆ ಪದಾರ್ಥಗಳು, ಕರ್ದಿರೋ ಅಂಥ ಪದಾರ್ಥಗಳು, ತುಂಬ ತುಪ್ಪ, ತುಂಬ ಬೆಣ್ಣೆ ಹಾಕಿರೋದು ಅಥವಾ ತುಂಬ ಎಣ್ಣೆ ಹಾಕಿರೋವಂಥ ಪದಾರ್ಥಗಳು, ಅಂಥವುಗಳನ್ನ ಆದಷ್ಟು ಕಡಿಮೆ ಸೇವನೆ ಮಾಡಬೇಕು. ಮತ್ತು ಹೊರ್ಗಡೆಯಲ್ಲಿ ಸಿಗುವಂಥ ಪದಾರ್ಥಗಳು, ಬೇಕ್ರಿಯಲ್ಲಿ ಸಿಗುವಂಥವು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಈ ಪೆಪ್ಸಿ, ಮ್ಯಾಂಗೋ, ಅದು ಮ್ಯಾಂಗೋ ಜ್ಯೂಸ್ ಅಂತ ಸಿಗುತ್ತೆ, ಆ ಟೆಟ್ರಾ ಪ್ಯಾಕೆಟಲ್ಲಿ, ಅಂಥವನ್ನೆಲ್ಲ ಅವಾಯ್ಡ್ ಮಾಡಿ. ಮನೆಯಲ್ಲಿ ಶುದ್ಧವಾಗಿ ಮಾಡುವಂಥ ಊಟ ಎಲ್ಲ ಸಹ ಸೇವನೆ ಮಾಡ್ಬೋದು. ಬಹಳ ಉಪಯುಕ್ತ ಮಾಹಿತಿಯನ್ನು ತಾವು ತಿಳಿಸ್ತೀರಿ ಮೇಡಮ್. ಇದ್ರ ಜೊತೆಗೆ ಈಗ ತಾಯಿಯ ಆಹಾರವು ಈ ಒಂದು ಮಗುವಿನ ಬೆಳವಣಿಗೆ ಇರ್ಬೋದು ಮತ್ತು ತಾಯಿಯ ಹಾಲಿನ ಒಂದು ಗುಣಮಟ್ಟವನ್ನು ಹೇಗೆ ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಪರಿಣಾಮವನ್ನು ಬೀರುತ್ತೆ ಮೇಡಮ್? ತಾಯಿ ಈಗ ಆಹಾರ ಅವರು ಚೆನ್ನಾಗಿ ಊಟ ಮಾಡ್ತಿದ್ದಾರೆ ಅಂತಂದರೆ ದೇಹದಲ್ಲಿ ಎಲ್ಲ ಚಟುವಟಿಕೆಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ. ಹಂಗಾಗಿ ಅವ್ರಿಗೆ ಹಾಲಿನ ಉತ್ಪಾದನೆ ಕೂಡ ಚೆನ್ನಾಗಿ ಆಗುತ್ತೆ. ಸೊ ಹಾಲು ಉತ್ಪಾದನೆ ಚೆನ್ನಾಗಿ ಆಗ್ತಿದೆ ಅಂತ ಹೇಳಿದ್ರೆ ಮಗುಗೆ ಕೂಡ ಹಾಲು ಚೆನ್ನಾಗಿ ಸಿಗುತ್ತೆ. ಸೊ ಮಗುವಲ್ಲಿ ಕೂಡ ಏನು ಕೊರತೆ ಇರಲ್ಲ. ಸೊ ಈಗ ತಾಯಿಯಲ್ಲಿ ಏನೆಲ್ಲ, ಈಗ ಮಗುವಲ್ಲಿ ಕೂಡ ಸಣ್ಣ ಪುಟ್ಟ ಪೌಷ್ಟಿಕಾಂಶ ಕೊರತೆಗಳು ಇರುತ್ತೆ. ಯಾಕಂದರೆ ಮಗು ಹುಟ್ಟಿದ ತಕ್ಷಣ ದೇಹದಲ್ಲಿ ಎಲ್ಲ ಅಂಗಾಂಗಗಳೂ ದೊಡ್ಡವರಲ್ಲಿ ಹೆಂಗೆ ವರ್ಕ್ ಮಾಡ್ತಿರುತ್ತೋ ಆ ಥರ ಅದರಲ್ಲಿ ವರ್ಕ್ ಮಾಡ್ತಿರಲ್ಲ. ಸೊ ಹಂಗಾಗಿ ಸಣ್ಣ ಪುಟ್ಟ ಎಲ್ಲ ಏನು ಅದಕ್ಕೆ ಬೇಕಾಗಿರುತ್ತೋ ಪೌಷ್ಟಿಕಾಂಶತೆ ಅದು ತಾಯಿಯಿಂದನೇ ಸಿಗುವಂಥದ್ದು. ಸೊ ತಾಯಿ ಏನೆಲ್ಲ ಚೆನ್ನಾಗಿ ಆಹಾರ ತಿಂತಾರೆ ಅದು ಮಗುವಿನ ಬುದ್ಧಿ ಬೆಳವಣಿಗೆಗಾಗಿ ಅಥವಾ ದೈಹಿಕ ಬೆಳವಣಿಗೆ ಅಥವಾ ನರಗಳು ಬೆಳವಣಿಗೆ ಆಗೋದಕ್ಕೆ ಅಥವಾ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಮಗುವಲ್ಲಿ ಉತ್ಪಾದನೆ ಆಗೋದಕ್ಕೆ, ಮತ್ತು ಇದೆಲ್ಲ ಚೆನ್ನಾಗಿ ಮಗುವಲ್ಲಿ ಯಾವಾಗ ಇವೆಲ್ಲ ಚೆನ್ನಾಗಿರುತ್ತೋ ಆವಾಗ ಸಣ್ಣ ಸಣ್ಣ ಸೋಂಕುಗಳು ಬರುವಂಥದ್ದು ಇವನ್ನೆಲ್ಲವೂ ತಡೆಗಟ್ಟುತ್ತೆ. ಸೊ ಇದ್ರ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ತಾಯಿಗೂ ಕೂಡ ಇವೆಲ್ಲ ತುಂಬ ಉಪಯುಕ್ತವಾಗಿರುತ್ತೆ. ಯಾಕಂದರೆ ತಾಯಿಯಲ್ಲಿ ಆಗಲೇ ಹೇಳ್ದಂಗೆ ಸಣ್ಣ ಪುಟ್ಟ ಪೌಷ್ಟಿಕಾಂಶ ಕೊರತೆಗಳಿರುತ್ತೆ. ಈ ಕೊರತೆಗಳು ಪ್ರೆಗ್ನೆನ್ಸಿಯಿಂದನೂ ಕೂಡ ಬಂದಿರುತ್ತೆ. ಆಲ್ರೆಡಿ ಅವ್ರಿಗೆ ದೇಹದಲ್ಲಿ ಸ್ವಲ್ಪ ಕೊರತೆ ಇದ್ದು ಪ್ರೆಗ್ನೆನ್ಸಿ ಆಗಿ ಇನ್ನೂ ಅದು ಜಾಸ್ತಿ ಆಗಿರುತ್ತೆ. ಸೊ ಅದನ್ನೆಲ್ಲ ಅವರು ಏನು ಮಾಡಬೇಕಂದ್ರೆ ಮತ್ತೆ ಅದು ಮೊದಲು ಪ್ರೆಗ್ನೆಂಟ್ ಮುಂಚೆ ಇರೋ ಪರಿಸ್ಥಿತಿಗೆ ಹೋಗಬೇಕು. ಸೊ ಹಂಗಾಗಿ ಆ ಪೌಷ್ಟಿಕಾಂಶದ ಕೊರತೆನೆಲ್ಲ ಅವರು ಕಡಿಮೆ ಮಾಡಬೇಕಂತ ಹೇಳಿದ್ರೆ ಚೆನ್ನಾಗಿ ಆಹಾರ ತಿನ್ನಬೇಕು. ಮನೆಯಲ್ಲಿನೂ ಕೂಡ ಯಾರೂ ಆ ಥರ ಇಂಥದ್ದು ಕೊಡಬಾರ್ದು ಅಂತ ಏನು ಇದು ಮಾಡದಿರೋ ಥರ ಅವರಿಗೆ ಚೆನ್ನಾಗಿ ಆಹಾರ ಕೊಡಬೇಕು. ಓಕೆ, ಈಗ ತಾವು ಹೇಳಿದಂಗೆ ಮೇಡಮ್, ಈಗ ಸ್ತನ್ಯಪಾನ ಮಾಡುವಂತಹ ತಾಯಂದ್ರಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಒಂದು ಪೌಷ್ಟಿಕಾಂಶಗಳ ಕೊರತೆಗಳು ಯಾವುವು, ಆ ಥರ ಒಂದು ಒಳ್ಳೆ ಕೊರತೆಗಳು ಕಂಡು ಬಂದಾಗ ಹೇಗೆ ಅವುಗಳನ್ನು ನಿವಾರಣೆ ಮಾಡ್ಕೊಳ್ಬೋದು ಮೇಡಮ್? ಸಾಮಾನ್ಯವಾಗಿ ನಾವು ಪೌಷ್ಟಿಕಾಂಶದ ಕೊರತೆ ಅಂದರೆ ನಮ್ಮ ದೇಶದಲ್ಲಿ ರಕ್ತಹೀನತೆ ಅಂತ ಹೇಳ್ತೀವಿ. ಅದರಲ್ಲಿ ರಕ್ತಹೀನತೆ ಅಂತ ಹೇಳಿದ್ರೆ ಐರನ್ ಡಿಫಿಷಿಯನ್ಸಿ ಅನೀಮಿಯಾ ಅಂದರೆ ಕಬ್ಬಿಣದ ಕೊರತೆ ಅಂತ ಹೇಳ್ತೀವಿ. ಸೊ ಅದು ನಮ್ಮ ದೇಶದಲ್ಲಿ ತುಂಬ ಸಾಮಾನ್ಯವಾಗಿ ಮತ್ತು ಪ್ರಾಮುಖ್ಯತೆವಾಗಿ ಕಂಡು ಬರುತ್ತದೆ. ಸೊ ಅದನ್ನು ನಾವು ಹೇಗೆ ತಡಿಬೇಕು ಅಂತ ಹೇಳಿದ್ರೆ, ಒಂದು ತಾಯಿಗೆ ನಾವು ಮುಂಚೆನೆ ಡೆಲಿವರಿ ಆದಾಗ್ಲೇ ಐರನ್ ಮತ್ತು ಕ್ಯಾಲ್ಶಿಯಂ ಮಾತ್ರೆಗಳಂತ ಕೊಟ್ಟಿರ್ತೀವಿ. ಆ ಮಾತ್ರೆಗಳನ್ನ 180 ದಿನ ಅಂದರೆ ಡೆಲಿವರಿಗೆ ಆದಮೇಲೆ 180 ದಿನ ಮತ್ತು ಪ್ರೆಗ್ನೆನ್ಸಿಯಲ್ಲಿ 180 ದಿನ ತಗೊಳ್ಬೇಕು ಅಂತ ನಮ್ಮ ಸರ್ಕಾರದಿಂದ ಆರೋಗ್ಯದ್ದು ಇದೆಲ್ಲ ಏನೋ ಇಲಾಖೆ ಏನಿದೆ ಅದರಿಂದ ಅದು ಇದು ಮಾಡಿದ್ದಾರೆ. ಸೊ ಹಂಗಾಗಿ ಅದನ್ನು ಕಂಟಿನ್ಯೂ ಮಾಡಬೇಕು. 180 ದಿನ ಅಂದರೆ 3 ತಿಂಗಳ ತನಕ ತಗೊಳ್ಬೇಕಾಗತ್ತೆ. ಸೊ ಇದರಲ್ಲೇ ಆ ಕೊರತೆ ಆಲ್ಮೋಸ್ಟ್ ಕಡಿಮೆ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಆಹಾರದಲ್ಲಿನೂ ಕೂಡ ಆಹಾರದಲ್ಲಿ ಏನೆಲ್ಲ ತೊಗೋಬೇಕು, ಬೀಟ್ರೋಟ್ ತೊಗೊಳ್ಬೇಕು, ದಾಳಿಂಬೆ ಹಣ್ಣು ತೊಗೊಳ್ಬೇಕು, ಮತ್ತು ಪಾಲಕ್ ಸೊಪ್ಪು ತೊಗೊಳ್ಬೇಕು, ಬದನೆಕಾಯಿ, ನುಗ್ಗೆ ಸೊಪ್ಪು, ನುಗ್ಗೆಕಾಯಿ, ಇವರಲ್ಲಿ ಮತ್ತು ಇದು ಏನು ಬೆಲ್ಲ ಅಂತ ಹೇಳ್ತೇವೆ, ಇವರಲ್ಲಿ ಎಲ್ಲ ರಾಗಿ, ಇವರಲ್ಲೆಲ್ಲ ಜಾಸ್ತಿ ಇರುತ್ತೆ ಕಬ್ಬಿಣದ ಅಂಶ. ಸೊ ಇದನ್ನೆಲ್ಲ ಅವರು
ಎಷ್ಟು ಅಂದರೆ ಸಮತೋಲನದಿಂದ, ಅಂದರೆ ಹೇಳಿದ್ರಂತೇಳಿ ಬರೀ ಅದನ್ನೇ ತಿನ್ನೋದಲ್ಲ. ಬರೀ ಅದನ್ನೇ ತಿಂದರೆ ಏನಾಗುತ್ತೆ, ಹೊಟ್ಟೆ ಉಬ್ರಣೆ ಆಗುತ್ತೆ, ಮತ್ತೆ ಲೂಸ್ ಮೋಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಏನೇ ತಿಂದರೂ ಅದು ಬ್ಯಾಲೆನ್ಸ್ಡ್ ಅಂದರೆ ಕರೆಕ್ಟಾಗಿ ತಿನ್ನಬೇಕು, ಇಷ್ಟ ಅಂಶನೇ ತೊಗೊಳ್ಬೇಕು ಅಂತ, ಸುಮ್ಮನೆ ಎಕ್ಸೆಸಿವ್ ಆಗಿ ತಿನ್ನೋದಲ್ಲ ಹೇಳಿದರು ಅಂತ ಹೇಳಿ. ಸೊ ಇದು ಕಬ್ಬಿಣದ ಕೊರತೆ. ಇನ್ನೊಂದು ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಕ್ಯಾಲ್ಶಿಯಂ ಡಿಫಿಷಿಯನ್ಸಿಗೂ ಕೂಡ ನಾವು ಆಲ್ರೆಡಿ ಅದು ಇರುತ್ತೆ ಅಂತ ಗೊತ್ತಿರೋದಕ್ಕೆ ಕೊಟ್ಟಿರ್ತೀವಿ ಕ್ಯಾಲ್ಶಿಯಂ ಮಾತ್ರೆಗಳೆಲ್ಲ ಕಂಟಿನ್ಯೂ ಮಾಡಿ ಅಂತ. ಕೆಲವೊಮ್ಮೆ ಏನಾಗಿರುತ್ತೆ, ಹಾಸ್ಪಿಟಲಲ್ಲಿ ಅವರು ಬರೀ 1 ತಿಂಗಳಷ್ಟೇ ಕೊಟ್ಟಿರ್ತಾರೆ. ಇದು ತುಂಬ ಜನಗಳಿಗೆ ಗೊತ್ತಿರಲ್ಲ. ಅದು ತಗೊಂಡು ಕೊಟ್ಟಿದ್ದಾರೆ, ಇವತ್ತು ಕೊಟ್ಟಿದ್ದಾರೆ ಇಷ್ಟು ದಿನಕ್ಕೆ ಅಂತೇಳಿ ನಿಲ್ಲಿಸ್ಬಿಟ್ಟಿರ್ತಾರೆ. ಬಟ್ ಅದು ಅಲ್ಲಿಗೆ ನಿಲ್ಲಿಸೋ ತಕ್ಕಂಗಿಲ್ಲ, ಅದನ್ನು 3 ತಿಂಗಳ ತನಕ ಕಂಟಿನ್ಯೂ ಮಾಡಬೇಕು. ಸೊ ಮನೆಯಲ್ಲಿ ಇನ್ನೇನು ಹಾಲಿನಲ್ಲಿ ಕ್ಯಾಲ್ಶಿಯಂ ಅಂಶ ಇರುತ್ತೆ, ಮೊಸರಿನಲ್ಲಿ ಇರುತ್ತೆ ಕ್ಯಾಲ್ಶಿಯಂ ಅಂಶ, ಮೊಟ್ಟೆಯಲ್ಲಿ ಇರುತ್ತೆ, ಮತ್ತು ಎಲ್ಲ ಥರ ಹಸಿರು ತರಕಾರಿಗಳು ಮತ್ತು ಸೊಪ್ಪಿನಲ್ಲಿ ಇರುತ್ತೆ. ಅದು ಬಿಟ್ಟರೆ ಇದರಲ್ಲಿ ಸಿಗುತ್ತೆ ಪನ್ನೀರು ಅಥವಾ ಬೇರೆ ಇನ್ನು ಮಾಂಸದಲ್ಲಿ ಸಿಗುತ್ತೆ, ಮೀನಿನಲ್ಲಿ ಸಿಗುತ್ತೆ. ಸೊ ಇಂಥದ್ದೆಲ್ಲ ಮಾಂಸ ಎಲ್ಲ ತಿನ್ನೋರು ಮೀನು, ಚಿಕನ್ನು ಅಂಥದ್ದೆಲ್ಲ ತಿನ್ಬೋದು, ಅದರಲ್ಲಿ ಕೂಡ ಕ್ಯಾಲ್ಶಿಯಂ ಅಂಶ ಇರುತ್ತೆ. ಮತ್ತು ಅದನ್ನು ಬಿಟ್ಟರೆ ಇನ್ನು ಫೋಲಿಕ್ ಆ್ಯಸಿಡ್ ಡಿಫಿಷಿಯನ್ಸಿ, ಅದು ಸಾಮಾನ್ಯವಾಗಿ ಅಷ್ಟು ಪ್ರಾಮುಖ್ಯವಾಗಿ ಕಂಡು ಬರಲ್ಲ. ಬಟ್ ಆದರೂ ಕೂಡ ಯಾಕಂದರೆ ಅದು ದೇಹದಲ್ಲೇ ಫೋಲಿಕ್ ಆ್ಯಸಿಡ್ ಸ್ಟೋರ್ಸ್ ಅಂತ ಹೇಳ್ತೀವಿ, ಅದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅದು ತಕ್ಷಣಕ್ಕೆ ಕಾಣಿಸೋದಿಲ್ಲ. ಸೊ ಬಟ್ ಅದನ್ನು ಕೂಡ ತಗೊಳ್ಬೇಕು. ಎಲ್ಲ ಥರ ಹಸಿರು ತರಕಾರಿಗಳಲ್ಲೂ ಇರುತ್ತೆ ಫೋಲಿಕ್ ಆ್ಯಸಿಡ್ ಅಂಶ. ಸೊ ಹಂಗಾಗಿ ಅದು ಏನು ತುಂಬ ಎಲ್ಲರಿಗೂ ಅಂತ ಸಾಮಾನ್ಯವಾಗಿ ಕಾಣಿಸೋಲ್ಲ, ಲಕ್ಷಣಗಳು ಕಾಣಿಸೋದಿಲ್ಲ ಅದರದ್ದು. ಮತ್ತು ಅದನ್ನು ಬಿಟ್ಟರೆ ಇನ್ನೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ. ವೈಟಮಿನ್ ಡಿ ಡಿಫಿಷಿಯನ್ಸಿ ಇರ್ಬೋದು, ಮೆಗ್ನೀಷಿಯಮ್ ಅಂತ ಹೇಳ್ತೀವಿ, ಪೊಟ್ಯಾಷಿಯಮ್ ಅಂತ ಹೇಳ್ತೀವಿ. ಇವೆಲ್ಲ ಈಗ ಎಲ್ಲ ತುಂಬ ಜನ ಬರ್ತಾರೆ ಪ್ರೆಗ್ನೆನ್ಸಿಲು, ಮೇಡಮ್ ನನಗೆ ಮೊಣಕಾಲು ನೋವಿದೆ, ಮತ್ತು ಕಾಲಿನ ಹಿಂದಿನ ಭಾಗ ನೋವಿದೆ, ಸ್ವಲ್ಪ ಕಾಲೆಲ್ಲ ಮಲಗಬೇಕಾದ್ರೆ ಜುಮ್ ಅನ್ನತ್ತೆ. ಮತ್ತು ಪ್ರೆಗ್ನೆಂಟ್ ಬಾಣಂತಿಯರಲ್ಲೂ ಬರ್ತಾರೆ, ನನಗೆ ಕುತ್ಕೊಂಡ್ರೆ ಬೆನ್ನು ನೋವು ಬರುತ್ತೆ ಮೇಡಮ್, ಕೈ ಕಾಲೆಲ್ಲ ನೋವು ಬರುತ್ತೆ, ಚುಚ್ಚಿದಂಗೆ. ಇವೆಲ್ಲ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿಯಿಂದ ಆಗುವಂಥದ್ದು. ಇವನ್ನೆಲ್ಲ ಸರಿಪಡಿಸ್ಕೋಬೇಕು ಅಂದರೆ ಅದೇನೆ ನಾನು ಹೇಳ್ದಂಗೆ ಎಲ್ಲ ಥರದ ಕಾಳುಗಳು, ಯಾವ ಕಾಳುಗಳು ಇಲ್ಲ ಅಂತ ಹೇಳಂಗಿಲ್ಲ, ಎಲ್ಲ ಥರ ಕಾಳುಗಳು, ಬೇಳೆ ಕಾಳಿರ್ಬೋದು, ತೊಗರಿ ಕಾಳಿರ್ಬೋದು, ಎಲ್ಲ ಥರ ಕಾಳುಗಳನ್ನ ಮೊಳಕೆ ಕಟ್ಟಿ ತಿನ್ಬೋದು, ಅಥವಾ ಹಾಗೇ ಸಾಂಬಾರು ಮಾಡಿ ತಿನ್ಬೋದು, ಅಥವಾ ಬೇರೆ ಈಗ ಪಿಸ್ತಾ, ಸಣ್ಣ ಡ್ರೈ ಫ್ರೂಟ್ಸ್ ಅಂತ ಹೇಳಿದೆ, ಇವರಲ್ಲೆಲ್ಲ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಇರುತ್ತೆ. ಇವೆಲ್ಲ ನಮ್ಮ ದೇಹದಲ್ಲಿ ಬೇಡದೇ ಅಂತ ಏನು ಅಂಶಗಳಿರುತ್ತೋ ಅದನ್ನು ಕಡಿಮೆ ಮಾಡಿ, ಇನ್ಫ್ಲಮೇಟ್ರಿ ಇದು ಅಂತ ಹೇಳ್ತೀವಿ, ಅವೆಲ್ಲಕ್ಕನ್ನ ಕಡಿಮೆ ಮಾಡಿ ಇದು ಒಳ್ಳೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುಪಡಿಸುತ್ತೆ. ಮತ್ತು ನೀರು, ಅದನ್ನು ಕೂಡ ಇಂಪಾರ್ಟೆಂಟ್. ನೀರು, ದ್ರವ ಪದಾರ್ಥಗಳು ಅವನ್ನು ಕೂಡ ಸೇವಿಸಬೇಕಾಗತ್ತೆ. ಓಕೆ ಮೇಡಮ್, ನೀವು ಮೊದಲೇ ಮಾತನಾಡ್ತಾ ಹೇಳಿದ್ರಿ, ಈಗ ಸಾಮಾನ್ಯವಾಗಿ ಬಾಣಂತಿ ಸಂದರ್ಭದಲ್ಲಿ ಅವ್ರ ಮನೆಗಳಲ್ಲಿ ಹೆಚ್ಚಾಗಿ ನೀರು ಮತ್ತು ದ್ರವ ಪದಾರ್ಥಗಳನ್ನು ಕೊಡೋದಿಲ್ಲ ಅಂತ ಹೇಳಿದ್ರಿ. ಈಗ ಸ್ತನ್ಯಪಾನ ಮಾಡ್ತಕ್ಕಂಥ ತಾಯಿಯು ದಿನಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಮತ್ತು ಇತರೆ ದ್ರವ ಪದಾರ್ಥಗಳನ್ನು ಅವ್ರು ಸೇವಿಸಬೇಕು ಮೇಡಮ್? ಇಷ್ಟು ಅಂದರೆ ಅದು ಬಾಡಿ ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವು ನಾರ್ಮಲಾಗಿ ಹೇಳೋದು 90% ಆಫ್ ದ ಬಾಡಿ ವೆಯ್ಟ್, ಅಂದರೆ 90% ದೇಹದಲ್ಲಿ ಇರುವಂಥದ್ದೆಲ್ಲ ನೀರಿನ ಅಂಶ ಅಂತಾನೆ. ಸೊ ಒಬ್ರೊಬ್ರು ದೇಹ ಕಟ್ಟು ಡಿಫ್ರೆಂಟ್ ಇರುತ್ತೆ. ಸೊ ನಾವು ಆವ್ರೇಜ್ ಪರ್ಸನ್ ಅಂತ ಹೇಳಿದ್ರೆ 2ರಿಂದ 2.5 ಲೀಟರ್ ಅಂತ ಹೇಳ್ತೀವಿ. ಅದು ಮಿನಿಮಮ್ ನಾವು ಹೇಳೋಂಥದ್ದು. ಕೆಲವ್ರದ್ದು ಸ್ವಲ್ಪ ದಷ್ಟಪುಷ್ಟವಾಗಿ ಇರ್ತಾರೆ, ಅವರಿಗೆಲ್ಲ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನೀರಿನ ಅಂಶ. ಅವರೆಲ್ಲ 3 ಲೀಟರ್ ತನಕನೂ ಕೂಡ ನೀರು ಕುಡಿಬೋದು. ಯಾವಾಗೆಲ್ಲ ಕುಡಿಬೇಕು? ಈಗ ಕೆಲವರಿಗೆ ಏನಂದರೆ ಬರೀ ಅವ್ರದ್ದು ಅಭ್ಯಾಸ ಹೆಂಗಿರುತ್ತಂದರೆ, ನಾನು ಊಟ ಮಾಡ್ತೀನಿ ಅವಾಗ 1 ಗ್ಲಾಸ್ ನೀರು ಕುಡಿತೀನಿ. ಸೊ ಆಗ ಮಾಡಿದಾಗ ಏನಾಗುತ್ತೆ, ಅದು ನಿಮಗೆ ಬರೀ ಇಲ್ಲ ಬಾಯಾರಿಕೆ ಆದಾಗ ನೀರು ಕುಡಿಸೋ ಆ ಥರ ಮಾಡೋದ್ ಬದಲು ಬೆಳಿಗ್ಗೆ ಎದ್ದ ತಕ್ಷಣ ಅವ್ರದ್ದೇನು ದೈನಂದಿನ ಕ್ರಿಯೆಗಳಿರುತ್ತೋ ಅದನ್ನೆಲ್ಲ ಮುಗಿಸಿ ಒಂದು ಕಾಯಿಸಿ ಆರಿಸಿರೋ ಒಂದು ಅರ್ಧ ಲೀಟ್ರು, ಅಟ್ಲೀಸ್ಟ್ 300 to 500 ml, 300ರಿಂದ 500 ml ಅಂತ ಹೇಳ್ತೀವಿ, ಅದನ್ನು ನೀರನ್ನು ಸೇವಿಸೋದು. ಇದು ತುಂಬ ಒಳ್ಳೆಯದು. ಯಾಕಂದರೆ ನೀವು ಮಲಗಿದ್ದು ಎದ್ದಾಗ ನಿಮ್ಮ ದೇಹದ ಎಲ್ಲ ಚಟುವಟಿಕೆಗಳನ್ನು ಆದಷ್ಟು ಸ್ಟಾಪ್ ಆಗಿರುತ್ತೆ ಅಂತ ಹೇಳಲ್ಲ, ಅಂದರೆ ಸ್ವಲ್ಪ ಕಡಿಮೆ ಆಗಿರುತ್ತೆ. ನೀವು ಬೆಳಿಗ್ಗೆ ಎದ್ದಾಗಕ್ಕಿಂತ ಡೇ ಟೈಮಲ್ಲಿ ಇರೋದಕ್ಕಿಂತ ನೀವು ಮಲಗಿದ್ದು ಎದ್ದಾಗ ಅವೆಲ್ಲ ಚಟುವಟಿಕೆಗಳು ಕಡಿಮೆ ಇರುತ್ತೆ. ಸೊ ನೀವು ಎದ್ದ ತಕ್ಷಣ ನೀರು ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿ ಯಾವೇನು ಕೆಮಿಕಲ್ಸ್ ಇರುತ್ತೋ ಅಥವಾ ಆ್ಯಸಿಡ್ ಅಂಶ ಇರುತ್ತೋ ಅದೆಲ್ಲ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆದಮೇಲೆ ನೀವು ಊಟ ಮಾಡೋದ್ರಿಂದ ನಿಮಗೆ ನಿಮ್ಮ ಜೀರ್ಣ ಕ್ರಿಯೆ ಆಗಲಿ, ನಿಮಗೆ ಒಂದು ಲವಲವಿಕೆ ಇರುತ್ತೆ ಕೆಲಸ ಮಾಡೋದ್ರಿಂದ. ಇಲ್ಲ ಕೆಲವ್ರು ಹೇಳ್ತಾರೆ, ನಂಗೆ ಬೆಳಿಗ್ಗೆ ಎದ್ದ ತಕ್ಷಣವೇ ಒಂಥರ ಮೈಯೆಲ್ಲ ಭಾರ ಅನಿಸುತ್ತೆ, ಒಂಥರ ತಲೆ ಭಾರ ಆದಂಗೆ ಅನಿಸುತ್ತೆ, ಇವೆಲ್ಲ ಇರುತ್ತೆ. ಸೊ ಇವೆಲ್ಲ ಕೆಲವು ಸಮಸ್ಯೆಗಳೆಲ್ಲ ಅವರು ಡಿಹೈಡ್ರೇಷನ್ ಅಂತ ಹೇಳ್ತೀವಿ, ಅಂದರೆ ನೀರು ಸರಿಯಾಗಿ ತೊಗೊಳ್ದೇ ಇರೋದ್ರಿಂದ ಆಗುವಂಥದ್ದು. ಸೊ ಇದು ಬೆಳಗಿನ ಟೈಮಲ್ಲಿ. ಮತ್ತೆ ಊಟ ಆದಮೇಲೆ ಮತ್ತೆ ಹಾಗೇನೆ ಒಂದು 250ರಿಂದ 500 ml ನೀರು ಕುಡಿಯುವಂಥದ್ದು. ಮತ್ತು ಮಧ್ಯಾಹ್ನ ರಾತ್ರಿ ಊಟ ಆದಮೇಲೂ ಅಷ್ಟೇ ಅದನ್ನು ಇದು ಮಾಡುವಂಥದ್ದು. ಸೊ ಅದು ಒಂದು ಬಾಟಲ್ ಇಟ್ಕೊಂಡ್ಬಿಟ್ರೆ ಈಸಿ. 1 ಲೀಟ್ರ್ ಬಾಟಲ್
ಲಿಮಿಟಲ್ಲಿ ಇಟ್ಕೊಬಿಟ್ರೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ನಾನು ಎಷ್ಟು ಕುಡಿತಿದ್ದೀನಿ ಎಷ್ಟು ಕುಡಿತಿಲ್ಲ ಅಂತ ಹೇಳಿ. ಮತ್ತು ಅದನ್ನು ಬಿಟ್ಟರೆ ಎಳ್ನೀರು ಕುಡಿಬೋದು, ಆವಾಗಲೇ ಹೇಳ್ದಂಗೆ ಮಜ್ಜಿಗೆ ಕುಡಿಬೋದು. ಈಗ ನಾನು ಜ್ಯೂಸ್ ಮಾಡಿ ಕುಡಿಬೋದು, ಕೆಲವರಿಗೆ ಹಣ್ಣು ತಿನ್ನಕ್ಕೆ ಆಗೋದೇ ಇಲ್ಲ ಅನ್ನೋರಿಗೆ ಜ್ಯೂಸ್ ಮಾಡಿ ಕುಡಿಬೋದು. ಆದರೆ ಆದಷ್ಟು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ದಂಗೆ ಅಂದರೆ ಬೇಕ್ರಿ ಅಥವಾ ಅಂಗಡಿಗಳಲ್ಲಿ ಸಿಗುವಂಥ ಜ್ಯೂಸಿನ ಪದಾರ್ಥಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಫ್ರೆಶ್ ಫ್ರೂಟ್ ಜ್ಯೂಸ್ ಅಂದರೆ ಅಲ್ಲೇ ಆ ಹಣ್ಣನ್ನು ತೆಗೆದು ಮಾಡಿ ಹಾಕಿರುವಂಥ ಜ್ಯೂಸ್. ಮತ್ತು ಅದರಲ್ಲಿನೂ ಕೂಡ ಶುಗರ್ ಹಾಕಿ ಕುಡಿಬಾರ್ದು, ಯಾಕಂದರೆ ಆಲ್ರೆಡಿ ನೀವು ಕುಡಿಯೋ ಹಣ್ಣಿನಲ್ಲೇ ಸಕ್ಕರೆ ಅಂಶ ಇರುತ್ತೆ. ನೀವು ಅದಕ್ಕೆ ಹೆಚ್ಚು ಸಕ್ಕರೆ ಅಂಶ ಹಾಕಿದ್ರೆ ಏನಾಗುತ್ತೆ, ನೀವು ಅದನ್ನು ಕುಡಿದಾಗ ನಿಮ್ಮ ಮತ್ತೆ ದಣಿವು ಜಾಸ್ತಿ ಆಗುತ್ತೆ, ಆಗ ನೀವು ಮತ್ತೆ ನೀರು ಕುಡಿಬೇಕಂತ ಅನಿಸುತ್ತೆ. ಸೊ ಆದಷ್ಟು ಅದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಈಗ ಅಭ್ಯಾಸ ಆಗಿರೋರಿಗೆ, ಬಟ್ ಅದು ಅಭ್ಯಾಸ ಮಾಡ್ತಾ ಬಂದರೆ ಅದು ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ ಅವರಿಗೆ ಸಕ್ಕರೆ ಹಾಕಿ ಕುಡಿಯೋಂಥದ್ದು. ಸೊ ಅದನ್ನ ಪಾಲನೆ ಮಾಡಬೇಕಾಗತ್ತೆ. ಓಕೆ ಮೇಡಮ್, ಇದ್ರ ಜೊತೆಗೆ ಈಗ ಸ್ತನ್ಯಪಾನ ಮಾಡ್ತಕ್ಕಂಥ ತಾಯಂದರಿಗೆ ಅವರ ಕುಟುಂಬದಲ್ಲಿರ್ತಕ್ಕಂಥ ಪೋಷಕರಿರ್ಬೋದು, ಅಜ್ಜಿಯರು ಅಥವಾ ಇತರೆ ಸದಸ್ಯರುಗಳು ಹೇಗೆ ಅವ್ರಿಗೆ ಬೆಂಬಲವನ್ನು ಮತ್ತು ಸಹಕಾರವನ್ನು ನೀಡಬೇಕಾಗತ್ತೆ ಮೇಡಮ್? ಈಗ ಏನಂತ ಅಂದರೆ ಹೆಂಗಾಗ್ಬಿಟ್ಟಿರುತ್ತೆ ಮನೆಯಲ್ಲಿ ಅಂದರೆ ಹುಟ್ಟಿದ ತಕ್ಷಣ ಪಾಪು ಕಂಪ್ಲೀಟಾಗಿ ತಾಯಿದೇ ಜವಾಬ್ದಾರಿ, ಬೇರೆ ಇನ್ಯಾರೂ ಇಲ್ಲ. ಪಾಪು ಆಯಿತು ತಾಯಿ ಆಯಿತು. ಸೊ ಈ ಥರ ಮಾಡೋವಂಥದ್ದು ತಪ್ಪು. ಯಾಕಂದರೆ ಒಂದು ಮಗು ಹುಟ್ಟಿದೆ ಅಂತ ಹೇಳಿದರೆ ಆ ಮಗುನ ನೋಡ್ಕೊಳ್ಳೋಂಥ ಜವಾಬ್ದಾರಿ ತಾಯಿದಷ್ಟೇ ಇರಲ್ಲ, ಅವರ ಅಜ್ಜ ಅಜ್ಜಿ ಮತ್ತು ತಂದೆದು ಕೂಡ ಅಷ್ಟೇ ಪಾತ್ರ ಇರುತ್ತೆ. ಯಾಕೆ ಈಗ ತಾಯಿ ಹುಟ್ಟಿದ ತಕ್ಷಣ ತಾಯಿಯಲ್ಲಿ ಎಷ್ಟೊಂದು ಆತಂಕ ಭಯ ಅವರಿಗೆ ಮೊದಲನೇ ತಾಯಂದಿರಲ್ಲಿ ಇದು ಹೆಚ್ಚು ಜಾಸ್ತಿಯಾಗಿ ಕಾಣಿಸುತ್ತೆ. ಈಗ ಅವರಿಗೆ ಮೊದಲೇ ಮಗು ಹುಟ್ಟಿರುತ್ತೆ, ಈ ಮಗು ಅದು ನೋಡೋಕ್ಕೆ ಸಣ್ಣದಿರುತ್ತೆ, ಈ ಪಾಪು ನಾನು ಹಿಂಗೆ ಎತ್ಕೊಳ್ಳೋದು, ಇದನ್ನ ಹಿಂಗೆ ನೋಡ್ಕೊಳ್ಳೋ ಅಂಥದ್ದು, ಇದಕ್ಕೆ ನಾನು ಚೆನ್ನಾಗಿ ಇದು ಎಲ್ಲ ನೋಡ್ಕೊಳ್ಳಿಕ್ಕೆ ಆಗುತ್ತಾ, ಅಥವಾ ನನಗೆ ಹಾಲು ಬರಲಿಲ್ಲ ಅಂದರೆ ನಾನು ಏನು ಮಾಡಲಿ, ನನಗೆ ಇದು ಹಾಲು ಈಗ ನಾನು ಕುಡಿಸ್ತಿರೋ ಹಾಲು ಪಾಪುಗೆ ಸಾಕಾಗ್ತಿದ್ಯಾ, ಅವ್ರ ತಲೆಯಲ್ಲಿ ನಾನಾ ಸಂದೇಹಗಳಿರುತ್ತೆ. ಸೊ ಎಲ್ಲನೂ ನೀವು ಅವ್ರಿಗೆ ಬಿಟ್ಬಿಟ್ಟಾಗ ಅವ್ರಿಗೆ ಅವ್ರ ಮಾನಸಿಕ ಸ್ಥಿತಿ ಇನ್ನೂ ಕುಗ್ಗೋಗ್ಬಿಡುತ್ತೆ. ಸೊ ಇದು ರೆಸ್ಪಾನ್ಸಿಬಿಲಿಟಿ ಎಲ್ಲರೂ ತಗೊಳ್ಬೇಕು, ಜವಾಬ್ದಾರಿನ ಡಿವೈಡ್ ಮಾಡ್ಕೋಬೇಕು. ತಾಯಿಗೆ ಏನೆಲ್ಲ ಕೆಲಸ ಇರುತ್ತೋ ಅದನ್ನ ತಾಯಿ ಮಾಡ್ತಾರೆ. ಈಗ ಮನೆ ಕೆಲಸನೂ ಮಾಡಬೇಕು, ಮಗುನೂ ನೋಡ್ಕೋಬೇಕು ಅಂದ್ರೆ ಅದು ಆಗಲ್ಲ. ಸೊ ಜೊತೆಯಲ್ಲಿರೋರು ಸಣ್ಣ ಏನೆಲ್ಲ ತಾಯಿಗೆಲ್ಲಿ ಮಾಡುವಂಥ ಕೆಲಸಗಳು, ಈಗ ಅವ್ರ ದೈನಂದಿನ ಕ್ರಿಯೆ ಮಾಡ್ಕೋತಾರೆ, ಉಳಿದಿದ್ದೆಲ್ಲ ಕೆಲಸಗಳನ್ನ ಮನೆಯವ್ರು ನೋಡ್ಕೋಬೇಕು. ಈಗ ತಾಯಿಗೆ ಊಟ ಮಾಡೋ ಸಮಯದಲ್ಲಿ ಅವ್ರಿಗೆ ಕರೆಕ್ಟಾಗಿ ಊಟ ತಿನ್ನಕ್ಕೆ ಹಾಕ್ಬೇಕು. ಕೆಲವೊಮ್ಮೆ ಏನಾಗಿರುತ್ತೆ, ಅವರು ಮಗು ನೋಡ್ಕೊಳ್ಳೋದ್ರಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ, ಟೈಮಿಗೆ ಸರಿಯಾಗಿ ಊಟ ಮಾಡಲ್ಲ, ತಿಂಡಿ ಮಾಡಲ್ಲ, ನಿದ್ದೆ ಮಾಡೋದಿಲ್ಲ, ವಿಶ್ರಾಂತಿ ಇರಲ್ಲ. ಇವೆಲ್ಲ ಅವ್ರ ಮಾನಸಿಕ ಒತ್ತಡನೇ ಇನ್ನೂ ಜಾಸ್ತಿ ಮಾಡುತ್ತೆ. ಸೊ ತಾಯಿ ಯಾವಾಗ ಊಟ ಮಾಡ್ತಿರ್ತಾರೆ ಅವಾಗ ಪಾಪು ಅಳುತ್ತೆ, ಅಥವಾ ಪಾಪುಗೆ ಇನ್ನೇ ಏನೋ ಒಂದು ಬೇಕಾಗಿರುತ್ತೆ ಅಲ್ವಾ, ಆಟ ಆಡ್ತಿರುತ್ತೆ, ಅವಾಗ ತಂದೆ ಇರ್ತಾರಲ್ವಾ ಅವರು ಸಹ ಸ್ವಲ್ಪ ಹೆಲ್ಪ್ ಮಾಡ್ಬೋದು ಮಗುನ ನೋಡ್ಕೊಳ್ಳೋದಿಕ್ಕೆ. ಆವಾಗ ತಾಯಿ ತಿಂಡಿ ಮಾಡ್ಬೋದು, ಸ್ವಲ್ಪ ವಿಶ್ರಾಂತಿಗೆ ಅವ್ರಿಗೆ ಇದು ಕೊಡ್ಬೋದು, ಪ್ರೋತ್ಸಾಹ ಮಾಡಬೇಕು, ಟೀಕೆ ಮಾಡಬಾರ್ದು. ಈಗ ನೀನು ಕರೆಕ್ಟಾಗಿ ನೋಡ್ಕೊಂತಿಲ್ಲ ಪಾಪುನ, ನೀನು ಕರೆಕ್ಟಾಗಿ ಪಾಪುಗೆ ಹಾಲು ಕುಡಿಸ್ತಿಲ್ಲ, ಆ ಥರ ಹೇಳಿದ್ರೆ ಅವರಲ್ಲಿ ಆಲ್ರೆಡಿ ಇರೋವಂಥ ಭಯ ಇನ್ನೂ ತೀವ್ರತೆ ಜಾಸ್ತಿ ಆಗಿಬಿಡುತ್ತೆ. ಸೊ ನೀನು ಮಾಡ್ತಿಲ್ಲ ಅಂತ ಹೇಳೋದಕ್ಕಿಂತ ಅದನ್ನು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಹೇಳಬೇಕು, ತಾಳ್ಮೆ ಇರಬೇಕು. ತಾಯಿ ಮತ್ತು ಮಗು ಇಬ್ಬರು ಒಂದೇ ರೀತಿ ಇರ್ತಾರೆ ಬಾಣಂತಿ ಟೈಮಲ್ಲಿ, ಸ್ಟಾರ್ಟಿಂಗ್ ಒಂದು ಸ್ವಲ್ಪ ದಿನ. ಯಾಕಂದರೆ ಅದು ಅವ್ರದ್ದು ಹಾರ್ಮೋನ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ, ಅದರಿಂದನೂ ಆಗುತ್ತೆ. ಅವ್ರ ದೇಹದಲ್ಲಿ ಆ ಥರ ಬದಲಾವಣೆಗಳಾಗ್ತಾ ಇರುತ್ತೆ. ಸೊ ಅದ್ರ ಜೊತೆಗೆ ಹೊರಗಡೆಯಿಂದ ಅವ್ರಿಗೆ ಅಷ್ಟು ಪ್ರೆಷರ್ ಇರುತ್ತೆ. ಸೊ ಈ ಥರ ಎಲ್ಲ ಇದ್ದಾಗ ನಾವು ಅವ್ರಿಗೆ ಸ್ವಲ್ಪ ಪ್ರೋತ್ಸಾಹ ಮಾಡಬೇಕು. ಇಲ್ಲ ನೀನು ಚೆನ್ನಾಗಿ ನೋಡ್ಕೋತಾ ಇದೆಯಾ, ನೀನೆಲ್ಲ ಚೆನ್ನಾಗಿ ಮಾಡ್ತಾ ಇದೆಯಾ, ನಿಂಗೆ ಏನಾದರೂ ತೊಂದರೆ ಆಗ್ತಿದೆಯಾ, ನೀನು ಹೇಳು, ನಾವು ನಿನಗೆ ಪರಿಹಾರಕ್ಕೆ ಇದು ಮಾಡ್ತೀವಿ, ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡ್ತೀವಿ, ಆ ಥರ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಸೊ ಆ ಥರ ಮಾಡೋದ್ರಿಂದ ಅವರಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಸೊ ಆವಾಗ ಅವರಲ್ಲಿ ಒಂದು ಸಂತೋಷದ ಭಾವ ಇರುತ್ತೆ. ಸೊ ಆ ಥರ ಅವ್ರು ಸಂತೋಷವಾಗಿದ್ದಾಗ ಅವರು ಮಗುನೂ ಕೂಡ ಸಂತೋಷವಾಗಿರುತ್ತೆ. ಮನೆಯಲ್ಲಿ ವಾತಾವರಣ ಹೆಂಗೆ ಬದಲಾವಣೆ ಆಗುತ್ತೋ ಅದು ತಾಯಿ ಮೇಲೆ ಮಗು ಮೇಲೆ ಇಬ್ಬರ ಮೇಲೂ ಈಕ್ವಲ್ ಆಗಿ ಪ್ರಭಾವ ಬೀರುತ್ತೆ. ಮತ್ತು ಈ ಎಲ್ಲ ಸಂತೋಷವಾಗಿರೋದ್ರೆ ಆ ಬಾಂಧವ್ಯ ಬೆಳೆಯುತ್ತೆ ತಾಯಿ ಮತ್ತೆ ಮಗು ಮಧ್ಯೆ. ಸೊ ಈ ಬಾಂಧವ್ಯ ಮಗುವಲ್ಲಿ ಕೂಡ ಒಂದು ಕಾನ್ಫಿಡೆನ್ಸ್, ಭದ್ರತೆ ಭಾವ, ಸೇಫ್ಟಿನೆಸ್ ಅಂತ ಇರುತ್ತೆ. ಸೊ ಇದನ್ನೆಲ್ಲ ಅದು ಚೆನ್ನಾಗಿ ಇದು ಮಾಡುತ್ತೆ. ಸೊ ಹಂಗಾಗಿ ಇದು ಬರೀ ಮಗುನ ನೋಡ್ಕೊಳ್ಳೋ ಅಂಥದ್ದು ಬರೀ ಮನೆ ಒಬ್ರದಷ್ಟೇ ಇರಲ್ಲ, ಮನೆಯಲ್ಲಿರೋರು ಎಲ್ಲರೂ, ಅಜ್ಜ ಅಜ್ಜಿ ಯಾರೆಲ್ಲ ಇರ್ತಾರೆ, ಬೇರೆ ಅಕ್ಕ ಇರ್ಬೋದು, ತಮ್ಮ ಇರ್ಬೋದು, ನಾದಿನಿ ಇರ್ಬೋದು, ಎಲ್ಲರೂ ಸ್ವಲ್ಪ ಹೆಲ್ಪ್ ಮಾಡಬೇಕು ತಾಯಿಗೆ. ಹೌದು ಮೇಡಮ್, ಈಗ ಇದ್ರ ಜೊತೆಗೆ ಈ ಒಂದು ಸ್ತನ್ಯಪಾನವನ್ನು ಉತ್ತೇಜಿಸ್ತಕ್ಕಂಥ ನಿಟ್ಟಿನಲ್ಲಿ ಈಗ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಇರ್ಬೋದು ಮತ್ತು ಸಮುದಾಯದ ಪಾತ್ರ ಜೊತೆಗೆ ಇದರಲ್ಲಿ ಜನರು ಹೇಗೆ ಭಾಗವಹಿಸಬೇಕಾಗುತ್ತೆ ಮೇಡಮ್?
ಈಗ ಅದೇ ಹೇಳ್ದಂಗೆ ಒಂದು ಮಗು ನೋಡ್ಕೊಳ್ಳೋಂಥದ್ದು ಅದೇನು ಒಂದು ಹಳೆ ಗಾದೆ ಇದೆ, ರಾಜ್ಯನೇ ಆಳ್ಬೋದಂತೆ, ಬಟ್ ಒಂದು ಮಗುನ ನೋಡ್ಕೊಳ್ಳೋದು ಅಷ್ಟು ಈಸಿ ಕೆಲಸ ಅಲ್ಲ ಅಂತ. ಸೊ ಇದು ಬರೀ ಮನೆಯದಷ್ಟೇ ಅಲ್ಲ, ಹೊರ್ಗಡೆ ಈಗ ಅವ್ರು ಕೆಲಸ ಮಾಡೋವಂಥದ್ದಾಗಿರ್ಬೋದು ಅಥವಾ ಸಮಾಜದಂತಾಗಿರ್ಬೋದು, ಎಲ್ಲರದೂ ಕೂಡ ಅವ್ರ ಹೆಲ್ಪ್ ಬೇಕಾಗಿರುತ್ತೆ. ಸೊ ಈಗ ನಮ್ಮ ಸರ್ಕಾರ ಅಥವಾ ಸಮಾಜದಿಂದ ಏನು ಮಾಡ್ಬೋದು, ಒಂದು ಈಗ ಮೆಟರ್ನಿಟಿ ಲೀವ್ ಅಂತ ಇರುತ್ತೆ, ಅವ್ರಿಗೆ ಅದನ್ನ ಕೊಡ್ಬೇಕು. ಈಗ ಎಷ್ಟೊಂದು ಕಡೆ ಅವರು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಅದನ್ನ ಕೊಡೋದಿಲ್ಲ. ಯಾಕಂದ್ರೆ ಸಂಸ್ಥೆಗೆ ಕೊರತೆ ಆಗುತ್ತೆ ಅಂತ ಹೇಳಿ ಆ ರಜೆನ ಕಡಿಮೆ ಮಾಡೋವಂಥದ್ದು. ಈಗ ಗೌರ್ಮೆಂಟ್ ಕಡೆಯಿಂದ ಒಂದು ತಾಯಿಗೆ ಲೀವ್ ಅಂತ ಹೇಳಿದ್ರೆ 6.5 ತಿಂಗಳು ಅಂದ್ರೆ 20 ವಾರ ಲೀವ್ ಅಂತ ಇರುತ್ತೆ. ಸೊ ಅದನ್ನ ಅವರು ಅವ್ರದ್ದು ಡೆಲಿವರಿ ಟೈಮಲ್ಲಿ ಇಂದನೂ ತಗೊಳ್ಬೋದು, ಒಂದು 8 ವಾರ. ಮತ್ತು ಅದು ಉಳಿದಿದ್ದು ನೆಕ್ಸ್ಟ್ ಇನ್ನು 18 ವಾರ ಡೆಲಿವರಿ ಆದಮೇಲೆ ಸಹ ಕಂಟಿನ್ಯೂ ಮಾಡ್ಬೋದು. ಸೊ ಇದು ಒಂದು ಸರ್ಕಾರದ ಕಡೆಯಿಂದ. ಮತ್ತು ಈಗ ಕೆಲಸ ಮಾಡುವಂಥ ತಾಯಂದಿರಿಗೆ ಅವರು ವರ್ಕ್ ಮಾಡೋ ಪ್ಲೇಸಲ್ಲಿ ತಾಯಿಗೆ ಹಾಲು ಕುಡ್ಸೋದಕ್ಕೆ ಅಂತ ಹೇಳಿ ಒಂದು ಸಪ್ರೇಟಾಗಿ ಒಂದು ಜಾಗ ಮಾಡಿ ಕೊಡಬೇಕು. ಅದು ಜಾಗ ಅಂದರೆ ಅವ್ರಿಗೆ ಈಗ ಅಂದರೆ ಪ್ರೈವೇಸಿ ಕೊಡಬೇಕು ಅವ್ರಿಗೆ ಮತ್ತು ಸೇಫ್ಟಿ ಸುರಕ್ಷತೆ ಇರಬೇಕು, ಅದು ಒಂದು ಮಾಡಿಕೊಡ್ಬೇಕು. ಮತ್ತು ಜನದಲ್ಲಿ ಜಾಗೃತಿ ಮೂಡಿಸ್ಬೇಕು, ಸ್ತನ್ಯಪಾನ ಎಷ್ಟು ಮುಖ್ಯ, ಪ್ರಾಮುಖ್ಯತೆ ಇದೆ, ಮತ್ತೆ ಅದರಿಂದ ಏನೆಲ್ಲ ಮಗುಗೆ ತಾಯಿಗೆ ಏನೆಲ್ಲ ಸಹಾಯ ಆಗುತ್ತೆ, ಮತ್ತೆ ಅದರಲ್ಲಿ ಇರುವಂತ ಮೂಢನಂಬಿಕೆಗಳು ಅದನ್ನ ದೂರಪಡಿಸ್ಬೇಕು. ಇವೆಲ್ಲ ಮಾಡೋದ್ರಿಂದ ತಾಯಿ ಅದು ಹೆಂಗಾಗುತ್ತೆ ಅಂದರೆ ಎಲ್ಲ ವರ್ಕ್ ಡಿವೈಡ್ ಆಗುತ್ತೆ. ಸೊ ಅವಾಗ ತಾಯಿ ಮೇಲೆ ಬೀರುವಂಥ ಪ್ರಭಾವ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಈಗ ಅಕ್ಕಪಕ್ಕ ಜನಗಳು, ಮನೆ ಜನಗಳೆಲ್ಲ ಹೇಳೋವಂಥದ್ದು, ಇಲ್ಲ ನಿಮ್ಮ ಸೊಸೆ ಚೆನ್ನಾಗಿ ನೋಡ್ಕೋತಿಲ್ಲ ಮಗುನ, ಇವ್ರು ಹಿಂಗೆ ಮಾಡ್ತಿದ್ದಾರೆ, ನಾವು ಹಂಗೆ ಮಾಡಿದ್ವಿ, ನಿಮ್ಮ ಸೊಸೆ ಎಲ್ಲನೂ ತಿಂತಾರೆ, ಆ ಥರ ಜನಗಳ ಟೀಕೆನ ಕೇಳಬಾರ್ದು. ಈಗ ಜನಗಳಲ್ಲೂ ಜಾಗೃತಿ ಮೂಡಿಸ್ಬೇಕು. ಅವ್ರಿಗೆ ಯಾವ ಥರ ಪೌಷ್ಟಿಕವಾದ ಆಹಾರ ಕೊಡಬೇಕು, ಯಾವ ರೀತಿ ಹಾಲನ್ನ ಕುಡಿಸೋ ಅಂಥದ್ದು, ಸ್ತನ್ಯಪಾನ ಮಾಡೋ ಅಂಥದ್ದು, ಅದರೆಲ್ಲ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದ್ರಿಂದ ಅವರು ಅದನ್ನ ಇನ್ನೊಬ್ರಿಗೆ ಹೇಳ್ತಾರೆ. ಸೊ ಅದು ಇನ್ನೊಬ್ರಿಗೆ ಹರಡುತ್ತೆ. ಹೀಗೆ ಹರಡ್ತಾ ಈಗಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಇದೆ, ಅಂದ್ರೆ ಎಲ್ಲಾ ಕಡೆ ಟಿವಿ ಇರ್ಬೋದು, ರೇಡಿಯೋ ಇರ್ಬೋದು, ಎಲ್ಲಾ ತರ ಫೇಸ್ಬುಕ್, ಎಲ್ಲಾ ಕಡೆ ಈಗ ಒಂದ್ ಕಡೆ ನಾವು ಈ ತರ ಮಾಹಿತಿ ಇದೆ ಅಂತ ಹರಡಿದ್ರೆ ಅದು ಎಲ್ಲಾ ಜನಗಳಿಗೂ ವಿದಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತ ಹೇಳ್ತೀವಿ, ಅದರಲ್ಲಿ ಎಲ್ಲರಿಗೂ ತಲುಪಿರುತ್ತೆ. ಬರೀ ತಲುಪೋದಷ್ಟೇ ಅಲ್ಲ, ಕೇಳಿ ಬಿಡಬಾರ್ದು, ಅದನ್ನ ನಾವು ಅರ್ಥ ಮಾಡ್ಕೊಂಡು ಅದರಿಂದ ಬೇರೆಯವ್ರಿಗೆ ಎಷ್ಟು ಉಪಯೋಗ ಆಗುತ್ತೆ ಅಂತ ಇದು ಮಾಡಬೇಕಾಗುತ್ತೆ. ಮತ್ತು ಅದು ಬಿಟ್ಟರೆ ಈಗ ಬೇರೆ ನ್ಯಾಷನಲ್ ಪ್ರೋಗ್ರಾಮ್ಸಲ್ಲೂ ಕೂಡ ಇದೆ. ಮಾ ಅಂತ ಒಂದು ಪ್ರೋಗ್ರಾಮ್ ಇದೆ, ಮದರ್ ಅಫೆಕ್ಷನ್ ಅಸೋಸಿಯೇಷನ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಅದ್ರ ಕಡೆಯಿಂದ ಅದೇ ಹೇಳ್ದಂಗೆ 1 hour ಒಳಗಡೆ ತಾಯಿಗೆ ಹಾಲು ಅಂದರೆ ತಾಯಿ ಮಗುಗೆ ಹಾಲನ್ನ ಇದು ಮಾಡಬೇಕು ವಿದಿನ್ 1 hour ಆಫ್ ಬರ್ತ್ ಅಂತ ಹೇಳಿ. ಮತ್ತು ಅದು 6 months ತನಕ ತಾಯಿ ಎದೆ ಹಾಲಷ್ಟೇ ಕೊಡಬೇಕು, ಹೊರಗಡೆದೇನೂ ಕೊಡಬಾರ್ದು. ಮತ್ತು ತಾಯಿದು ಫಸ್ಟ್ ಬರುತ್ತಲ್ಲ ಹಾಲು, ಗಿನ್ನಾಲು ಅಂತ ಹೇಳ್ತೀವಿ ಅದನ್ನು. ಸೊ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಅಂಶ, ಅದನ್ನ ಸಹ ಕೊಡಬೇಕು. ಯಾಕಂದರೆ ಅದರಲ್ಲಿ ಎಲ್ಲ ರೋಗ ನಿರೋಧಕ ಶಕ್ತಿ ಮಗುಗೆ ಸಿಗೋ ಅಂತ ಆ್ಯಂಟಿಬಾಡೀಸ್ ಅಂತ ಹೇಳ್ತೀವಿ, ಅದೆಲ್ಲ ಇರುತ್ತೆ ಅದರಲ್ಲಿ. ಸೊ ಅದನ್ನು ಕೊಡಬೇಕು ಅಂತ ಇದೆ. ಮತ್ತು ಎಲ್ಲ ಥರ, ಅದು ಖಾಸಗಿ ಆಗಿರ್ಬೋದು ಅಥವಾ ಅದು ಗೌರ್ಮೆಂಟ್ ಆಗಿರ್ಬೋದು, ಆ ಎಲ್ಲ ಇದಿರುತ್ತೋ ವ್ಯವಸ್ಥೆಗಳು, ಅಲ್ಲಿ ಎಲ್ಲ ತಾಯಿಗೆ ಸುರಕ್ಷಿತವಾಗಿ ಹಾಲು ಉಣಿಸಿಕೆ ಇರ್ಬೋದು ಅಥವಾ ಹಾಲು ಸಂಗ್ರಹ ಮಾಡೋದಕ್ಕೆ, ಅದಕ್ಕೆಲ್ಲ ಅವರು ವ್ಯವಸ್ಥೆ ಮಾಡಿ ಕೊಡಬೇಕು ಅಂತ ಗೌರ್ಮೆಂಟ್ ಕಡೆಯಿಂದನೂ ಇದೆ. ಬಟ್ ಅದು ಕೆಲವು ಕಡೆ ಅಷ್ಟೇ ಇದಾಗ್ತಿರುತ್ತೆ. ಮತ್ತು ಅದು ಜನಗಳಿಗೆ ಗೊತ್ತಿರೋದು ಇಲ್ಲ, ಈ ಥರ ಇದೆ, ನಾವು ಕೇಳ್ಬೋದು. ಈಗ ಭಯ ಇರುತ್ತೆ, ನಾವು ಕೇಳಿದರೆ ನಮ್ಮನ್ನ ಎಲ್ಲಿ ಕೆಲಸದಿಂದ ಇದು ಮಾಡ್ತಾರೆ, ಆ ಥರದ್ದೆಲ್ಲ ಒಂದು ಸಣ್ಣ ಪುಟ್ಟ ಭಯಗಳಿರುತ್ತೆ. ಬಟ್ ಆ ಥರ ಯಾಕಂದರೆ ಅದು ಗೌರ್ಮೆಂಟ್ ಕಡೆಯಿಂದನೇ ಮಾಡಿದ್ದಾರೆ, ತಾಯಿಗೆ ಎಲ್ಲ ಕಡೆಯಿಂದ ಅನುಕೂಲ ಆಗಲಿ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಅವ್ರಿಗೆ ಜಾಗೃತಿ ಮೂಡಿಸೋವಂಥದ್ದು, ಮತ್ತು ಈ ಸಣ್ಣ ಪುಟ್ಟ ಜಾಗೃತಿ ಕಾರ್ಯಕ್ರಮಗಳನ್ನ ಆರ್ಗನೈಸ್ ಮಾಡೋವಂಥದ್ದು, ಅದು ಈಗ ಪೋಸ್ಟರ್ ಹಾಕುವಂಥದ್ದು ಇರ್ಬೋದು, ಅಥವಾ ಟಿ ವಿಯಲ್ಲಿ ಏನೋ ಒಂದು ಪ್ರಕಟಣೆ ಮೂಡಿಸೋವಂಥದ್ದು, ಅಥವಾ ಅಡ್ವರ್ಟೈಸ್ಮೆಂಟ್ ಕೊಡೋವಂಥ, ಈ ಥರ ಎಲ್ಲಾದ್ರ ಮೂಲಕ ಜನಗಳಲ್ಲಿ ಇದ್ರ ಸ್ತನ್ಯಪಾನದ್ರ ಬಗ್ಗೆ ಅವ್ರಿಗೆ ಮಾಹಿತಿ ತಿಳಿಸಿ, ಮತ್ತು ಅದರಿಂದ ಏನೆಲ್ಲ ಮೂಢನಂಬಿಕೆಗಳಿದೆಯೋ ಅದನ್ನು ದೂರಪಡಿಸಿ ಇದು ಮಾಡಬೇಕು ಅಂತ ಹೇಳಿ. ಮೇಡಮ್, ಇದ್ರ ಜೊತೆಗೆ ಈಗ ಸಾಮಾನ್ಯವಾಗಿ ಸ್ತನ್ಯಪಾನ ಮಾಡ್ತಕ್ಕಂಥ ತಾಯಿಂದರಲ್ಲಿ ಸಾಮಾನ್ಯವಾಗಿ ಇರ್ತಕ್ಕಂಥ ಒಂದು ತಪ್ಪು ಕಲ್ಪನೆಗಳೇನು ಮೇಡಮ್? ಈಗ ಅವರಲ್ಲಿ ಅಂದರೆ ಏನು ತಪ್ಪು ಕಲ್ಪನೆಗಳಿರುತ್ತೆ ಅಂತ ಹೇಳಿದರೆ, ಒಂದು ಈಗ ಬರೀ ತಾಯಿ ಹಾಲಷ್ಟೇ ಸಾಕಾ ಮಗುಗೆ, ಈಗ ನಾವು ನೀರೆಲ್ಲ ಕುಡಿತೀವಿ, ಮಗುಗೆ ನೀರು ಬೇಡವಾ ಅಂತ ಇರುತ್ತೆ. ಅದಕ್ಕೆ ಅವರು ನೀರು ಕುಡಿಸ್ಬೋದಾ ಪಾಪುಗೆ ಅಂತ ಕೇಳ್ತಾರೆ. ಇಲ್ಲ, ಏನೂ ಬೇಡ, ಯಾಕಂದರೆ ನೀವು ಏನೆಲ್ಲ ಬೇಕಾಗಿರುತ್ತೋ ಮಗುಗೆ ಅಂಶ ಅದು ತಾಯಿ ಹಾಲಿನಲ್ಲಿದೆ. ಸೊ ಬರೀ ಅದಷ್ಟೇ ಸಾಕಾ, ನಾವು ಹಸು ಹಾಲು ಕೊಡೋದು ಬೇಡವಾ, ಅಥವಾ ಬೇರೆ ಏನಾದರೂ ಜೇನುತುಪ್ಪ ತಿನ್ಸೋದು ಬೇಡವಾ, ಅಥವಾ ಹೊರಗಡೆಯಿಂದ ಈಗ ಬೇರೆ ಏನೋ ಪೂಜೆ ಮಾಡಿ ಏನೋ ತೀರ್ಥ ಅದನ್ನೆಲ್ಲ ಕೊಡಬಾರ್ದಾ? ಸೊ ಅದೊಂದಿರುತ್ತೆ. ಮತ್ತು ಇನ್ನೊಂದೇನು
ಏನಂತಂದರೆ ಅದು ನಮ್ಮ ಮನೆಯಲ್ಲಿ ಆಗಿನ ಕಾಲದಿಂದ ಹಂಗೆ ಮಾಡ್ಕೊಂಡು ಬಂದಿದ್ದಾರೆ. ಈಗ ನಾನು ಅದೇ ಥರ ಊಟ ಮಾಡ್ತೀನಿ. ಇದನ್ನು ಏನೋದು ಜಾಸ್ತಿ ಅನ್ನ ತಿನ್ನೋದು ಅಥವಾ ತರಕಾರಿ ತಿನ್ನೋದು ಇದೆಲ್ಲ ಮೈಯಲ್ಲಿ ನೀರು ತುಂಬ್ಕೊಬಿಡುತ್ತೆ. ನೀರು ತುಂಬಿದ್ರೆ ನಾನು ದಪ್ಪ ಆಗಿಬಿಡ್ತೀನಿ, ಗರ್ಭಕೋಶ ನಂದು ಮೇಲೇ ಇರುತ್ತೆ, ಹೊಟ್ಟೆ ಕರ್ಗೋದಿಲ್ಲ. ಈ ಥರ ಎಲ್ಲ ಒಂದು ತಪ್ಪು ನಂಬಿಕೆಗಳಿದೆ. ನೀವು ಯಾವ ಊಟ ಮಾಡುವಂಥದ್ದು, ನೀರು ಕುಡಿಯೋವಂಥದ್ದಾಗಲಿ ಅದು ಯಾವುದೂ ಕೂಡ ನಿಮ್ಮ ಗರ್ಭಕೋಶ ಕರ್ಗೋದಕ್ಕಾಗಲಿ ನಿಮ್ಮ ಹೊಟ್ಟೆ ಕರ್ಗೋದಕ್ಕಾಗಲಿ ಅದು ಯಾವುದ್ರ ಮೇಲೂ ಅದು ಪ್ರಭಾವ ಬೀರಲ್ಲ. ಅವೆಲ್ಲ ದೇಹದಲ್ಲಿ ಆಗಿರೋವಂಥ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರೋವಂಥ ಬದಲಾವಣೆಗಳು. ನೀವು ಪ್ರೆಗ್ನೆನ್ಸಿ ಮುಗಿತಾ ಬಂದಂಗೆ ಅವೆಲ್ಲ 6 ತಿಂಗಳಿಂದ 1 ವರ್ಷದ ಒಳಗೆ ಅವೆಲ್ಲ ಅದ್ರ ಮೊದಲಿನ ಪರಿಸ್ಥಿತಿಗೆ ತಾನಾಗೇ ಬದಲಾವಣೆ ಆಗುತ್ತೆ. ಮತ್ತು ಅದನ್ನು ಬಿಟ್ಟರೆ ಇನ್ನು ಮೂಢನಂಬಿಕೆ ಏನು ಅಂತ ಹೇಳಿದರೆ, ಮೂಢನಂಬಿಕೆಗಿಂತ ಭಯ ಅವರಲ್ಲಿ. ಈಗ ಮನೆಯಲ್ಲಿ ಏನಾದರೂ ನಾನು ಹೇಳಿದರೆ ಅದನ್ನು ಕೇಳ್ತಾರಾ, ಯಾಕಂದರೆ ಅವರು ಮುಂಚೆಯಿಂದ ಹಂಗೆ ಮಾಡ್ತಿದ್ದಾರೆ. ನಾನೇನಾದರೂ ಹೇಳೋಕ್ಕೋದ್ರೆ ನನಗೆ ಬೈತಾರೆ, ಇಲ್ಲ ನಿನಗೆ ಗೊತ್ತಿಲ್ಲ, ನೀನು ನಾವು ಹೇಳ್ದಂಗೆ ಕೇಳು, ಆ ಥರ ಮಾಡ್ತಾರೆ. ಸೊ ಆ ಥರ ಮಾಡಬಾರ್ದು. ಅವರಿಗೆ ಆದಷ್ಟು ನೀವು ಎಷ್ಟು ಪ್ರೋತ್ಸಾಹ ಕೊಡ್ತೀರೋ ಅಷ್ಟು ಅವರು ಅಂದರೆ ಅವರಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಮೇಡಮ್. ಕೊನೆಯದಾಗಿ ಈ ಸ್ತನ್ಯಪಾನ ಮಾಡುವ ತಾಯಂದಿರಿಗೆ ಮತ್ತು ಅವರ ಕುಟುಂಬದವರಿಗೆ ತಮ್ಮ ಕೊನೆಯ ಸಂದೇಶ ಮತ್ತು ಸಲಹೆ ಏನು ಮೇಡಮ್? ಸಲಹೆ ಸಂದೇಶ ಒಂದೇನಂತ ಅಂದರೆ, ಈ ರೆಸ್ಪಾನ್ಸಿಬಿಲಿಟಿನ ಡಿವೈಡ್ ಮಾಡಿ. ತಾಯಿ ಮೇಲೆ ಅಷ್ಟೇ ಬಿಡಬೇಡಿ ಬಾಧ್ಯತೆನ. ಮಗುನ ಸಾಕುವಂಥ ಬಾಧ್ಯತೆ ತಾಯಿ ಜೊತೆಗೆ ತಂದೆ, ಅಜ್ಜ, ಅಜ್ಜಿ, ಮನೆಯಲ್ಲಿ ಯಾರಿರ್ತಾರೆ ಎಲ್ಲಾರ್ದು ಕೂಡ ಇರುತ್ತೆ. ಮತ್ತು ಆದಷ್ಟು ತಾಯಿನ ಟೀಕೆ ಮಾಡೋದಕ್ಕಿಂತ ಅವರಲ್ಲಿ ಆತ್ಮವಿಶ್ವಾಸನ ಜಾಸ್ತಿ ಮಾಡಿ, ಮತ್ತು ಅವರಿಗೆ ಪೌಷ್ಟಿಕವಾದ ಆಹಾರಗಳು ಮತ್ತು ಅವರಿಗೆ ಒಂದು ಮನೆಯಲ್ಲಿ ಶಾಂತಿಯುತ ವಾತಾವರಣ ಕಲ್ಪಿಸ್ಕೊಡ್ಬೇಕು. ಮತ್ತು ಅವರಿಗೆ ವರ್ಕಿಂಗ್ ಪ್ಲೇಸಲ್ಲಿ ಇದ್ದರೆ ಅಂದರೆ ಅಲ್ಲಿನೂ ಕೂಡ ಸ್ವಲ್ಪ ಅವ್ರಿಗೆ ಎಷ್ಟು ಕೆಲಸ ಆಗುತ್ತೋ, ಅಂದರೆ ಕೆಲಸನ ಕಡಿಮೆ ಮಾಡಿ ಅಂತ ಹೇಳ್ತಿಲ್ಲ, ಬಟ್ ಎಷ್ಟು ಆಗುತ್ತೋ ಅವ್ರಿಗೆ ಎಷ್ಟು ಹ್ಯಾಂಡಲ್ ಮಾಡೋಕ್ಕಾಗುತ್ತೋ ಅಷ್ಟು ವರ್ಕ್ ಅಷ್ಟೇ ಕೊಡಿ. ಅವ್ರ ಜೊತೆ ಇರೋ ಸಹೋದ್ಯೋಗಿಗಳು ಕೂಡ ಸ್ವಲ್ಪ ಹೆಲ್ಪ್ ಮಾಡಬೇಕು ಅವರಿಗೆ. ಮತ್ತು ಮನೆ ಸುತ್ತಮುತ್ತ ಇರೋರು ಅಷ್ಟೇ, ಅವ್ರನ್ನ ಹಾಡ್ಕೊಳ್ಳೋದಾಗಲಿ, ಅವ್ರಿಗೆ ಏನೋ ಭಯ ಪಡಿಸೋದಕ್ಕಿಂತ ಅವ್ರಿಗೆ ಏನನ್ನ ಗೊತ್ತಾಗ್ತಿಲ್ವೋ ಅದನ್ನು ಅರ್ಥ ಮಾಡಿಸಿ ತಿಳಿಸ್ಬೇಕು ಬೈಯೋದಕ್ಕಿಂತ. ಮತ್ತು ತಾಳ್ಮೆ ತುಂಬ ಮುಖ್ಯ. ಈಗ ಅವ್ರೂ ಕೂಡ ನಾನು ನನ್ನ ಪೇಷಂಟ್ಸ್ ಕೇಳೋದು ಹಾಗೆ, ನೀವು ಬಾಣಂತಿಯರನ್ನ ಮಗುನ ಹೇಗೆ ನೋಡ್ಕೊತಿರೋ ಬಾಣಂತಿಯರನ್ನೂ ಅದೇ ರೀತಿ ಟ್ರೀಟ್ ಮಾಡಿ. ಅವ್ರನ್ನ ದೊಡ್ಡವರು ಅವ್ರಿಗೆಲ್ಲ ಅರ್ಥ ಆಗುತ್ತೆ ಅಂತ ಟ್ರೀಟ್ ಮಾಡಿ. ಆ ಒಂದು 3 months ಅವ್ರ ಮೈಂಡ್ ಕೂಡ ಅದೇ ಮಗು ಥರನೇ ಇರುತ್ತೆ. ಸೊ ಇವ್ರನ್ನ ಎಷ್ಟು ತಾಳ್ಮೆಯಿಂದ ನೋಡ್ಕೋತೀರೋ ಅವ್ರನ್ನೂ ಅಷ್ಟೇ ತಾಳ್ಮೆಯಿಂದ ನೋಡ್ಕೊಳ್ಳಿ. ನೀವು ಆ ಥರ ಮಾಡಿ ನೋಡಿ. ವಿದಿನ್ 1.5 month 2 months ಅಷ್ಟರಲ್ಲಿ ಅವರು ಫುಲ್ ನಗ್ನಗ್ತಾ ಆತ್ಮವಿಶ್ವಾಸದಿಂದ ಬರ್ತಾರೆ. ಆ ಥರ 2-3 ಪೇಷಂಟ್ಸ್ ಬಂದು ಕೂಡ ಆ ಥರ ಮಾತಾಡಿ ಹೇಳಿದ್ದಾರೆ, ಮೇಡಮ್ ಹಂಗೆಲ್ಲ ಹೇಳಿದ್ಮೇಲೆ ಇವಾಗ ನಾನು ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ. ಮತ್ತು ಅವ್ರನ್ನ ತಕ್ಷಣಕ್ಕೆ ಅವ್ರಿಗೆ ಏನಾದರೂ ತೊಂದರೆ ಆಗ್ತಿದೆ ಅಂದರೆ ಆಸ್ಪತ್ರೆಗೆ ಕರ್ಕೊಂಡು ಬರಬೇಕು. ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಈಗ ಮನೆ ಪಕ್ಕದವ್ರು ಅಥವಾ ಮನೆಯಲ್ಲಿ ಅಜ್ಜ ಅಜ್ಜಿ ಯಾರೋ ಏನೋ ಹೇಳಿದರು, ಅದೆಲ್ಲ ನಾರ್ಮಲ್ ಇದೆ, ಅದೇನೋ ತೊಂದರೆ ಇಲ್ಲ ಅಂತೇಳಿ ಆ ಥರ ನೆಗ್ಲೆಕ್ಟ್ ಮಾಡಬೇಡಿ. ಒಂದ್ಸತಿ ಆಸ್ಪತ್ರೆಗೆ ಕರ್ಕೊಂಡು ಬಂದು ತೋರಿಸಿ. ಈಗ ಅವ್ರಿಗೂ ಆಗ ಮನಸ್ಸು ಶಾಂತಿ ಆಗುತ್ತೆ. ಸೊ ಏನೂ ಇಲ್ಲ, ಈಗ ನಾನು ಆರಾಮಿದ್ದೀನಿ ಅಂತ ಒಂದಿರುತ್ತೆ. ತುಂಬ ಧನ್ಯವಾದಗಳು ಮೇಡಮ್. ತಾವು ಇದುವರೆಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸ್ತನ್ಯಪಾನ ಮಾಡುವ ತಾಯಿಯ ಆರೋಗ್ಯ, ಪೌಷ್ಟಿಕ ಆಹಾರ ಹಾಗೂ ಕುಟುಂಬ ಮತ್ತು ಸಮಾಜದ ಬೆಂಬಲ ಕುರಿತು ಸಾಕಷ್ಟು ಮಾಹಿತಿಗಳು ಮತ್ತು ಒಂದು ಉಪಯುಕ್ತವಾದ ಮಾಹಿತಿಗಳನ್ನು ಕೂಡ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ತೆ. ಪ್ರಿಯ ಕೇಳುಗರೆ, ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಮಾಡುವ ತಾಯಿಯ ಆರೋಗ್ಯ, ಪೌಷ್ಟಿಕ ಆಹಾರ ಹಾಗೂ ಕುಟುಂಬ ಮತ್ತು ಸಮಾಜದ ಬೆಂಬಲವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಿಸರ್ಗರವರು. ಇದು ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ. ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ. ತಪ್ಪದೇ ಕೇಳಿ. ಪ್ರತಿ ಬುಧವಾರ ಬೆಳಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50 ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.